ಈಗ ನೇರವಾಗಿ ಪಬ್ಲಿಕ್ ಇರೋ ಕಡೆಗೆ ಹೋಗ್ಬಿಡೋಣ. ಅದರ ಸಂಬಂಧಿತ ಕತೆ ಫಸ್ಟ್ ನೋಡ್ಬಿಡೋಣ. ಇವರ ಹೆಸರು ವೀರಣ್ಣ ಬಲವಂತರಾಯ ಪಾಟೀಲ್. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ರಾಜನಕೋಳೂರಿನಲ್ಲಿರುವ ಶಿಕ್ಷಕರ ಕಲಿಕಾ ಕೇಂದ್ರದ ಮುಖ್ಯಸ್ಥರು. 8 ವರ್ಷಗಳಿಂದ ಇಲ್ಲೇ ಇದ್ದು ಈ ಕಲಿಕಾ ಕೇಂದ್ರದ ವ್ಯಾಪ್ತಿಗೆ ಬರೋ 22 ಶಾಲೆಗಳನ್ನ ರಾಜ್ಯದಲ್ಲಿಯೇ ಮಾದರಿಯಾಗಿ ಮಾಡಿದ್ದಾರೆ. ಶಿಕ್ಷಕರಿಗೆ ತರಬೇತಿ ನೀಡುವ ವೀರಣ್ಣ ಗೌಡರು ಶಾಲೆಗಳಿಗೆ ಏನು ಬೇಕೋ ಎಲ್ಲ ಸೌಲಭ್ಯವನ್ನ ಒದಗಿಸಿದ್ದಾರೆ. ಇವರ ಸಾಹಸಕ್ಕೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಕೂಡ ಸಹಾಯ ಮಾಡುತ್ತೆ. ಪ್ರಾಜೆಕ್ಟರ್ ಮೂಲಕ ಶಿಕ್ಷಣ, ಕಂಪ್ಯೂಟರ್ ತರಬೇತಿ, ಆಧುನಿಕವಾಗಿ ಏನೆಲ್ಲ ಸಲಕರಣೆಗಳು ಸಿಗುತ್ತವೋ ಎಲ್ಲವನ್ನ ಶಾಲೆಗಳಿಗೆ ನೀಡಿದ್ದಾರೆ. ವಿಶೇಷವಾಗಿ ರಾಜ್ಯ ಸರ್ಕಾರದ ಲೈಟ್ ಫಾರ್ ಎಜುಕೇಷನ್ ಯೋಜನೆಯಡಿ ಬೊಮ್ಮಗುಡ್ಡ ಅನ್ನೋ ಗ್ರಾಮದ 50ಕ್ಕೂ ಹೆಚ್ಚು ಸರ್ಕಾರಿ ಮಕ್ಕಳಿಗೆ ಸೋಲಾರ್ ದೀಪ ನೀಡಿದ್ದಾರೆ. ಕರೆಂಟ್ ಹೋದ್ರೂ ಮಕ್ಕಳ ಓದಿಗೆ ಸಮಸ್ಯೆಯಾಗಲ್ಲ. ಈ ಸಿಆರ್ಸಿ ಕೇಂದ್ರನ ಉತ್ತಮ ಸಿಆರ್ಸಿಯನ್ನಾಗಿ ಮಾಡಬೇಕು ಅಂತ ನನ್ನ ಒಂದು ಉದ್ದೇಶ ಇತ್ತು. ರಜೆ ಅವಧಿಯಲ್ಲಿ ಕಂಪ್ಯೂಟರ್ ತರಬೇತಿಗಳನ್ನು ತೆಗೆದುಕೊಳ್ಳೋದಲ್ಲಿ ಕಿರುಚಿತ್ರಗಳನ್ನು ನಾವೇ ಶೂಟ್ ಮಾಡಿ ಮಕ್ಕಳಿಗೆ ಬೋಧನೆಗಾಗಿ ಬಳಸಲಿಕ್ಕೆ ಅವುಗಳನ್ನು ನಾವು ಬಳಸ್ತಾ ಇದ್ದೀವಿ. ವೀರಣ್ಣಗೌಡರ ಶ್ರಮದಿಂದ ಇವರ ವ್ಯಾಪ್ತಿಗೆ ಬರೋ 22 ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಏರಿಕೆಯಾಗಿದೆ. ಖಾಸಗಿ ಶಾಲೆಗಳಲ್ಲಿ ಸಿಗುವಂತಹ ಸೌಲಭ್ಯಗಳು ಇಲ್ಲಿ ಸಿಗ್ತಿದ್ದು ಗುಣಮಟ್ಟದ ಶಿಕ್ಷಣವು ಮಕ್ಕಳಿಗೆ ಸಿಗ್ತಿದೆ. ಇಡೀ ರಾಜ್ಯದಲ್ಲಿರುವ ಎಲ್ಲ ಶಿಕ್ಷಕರ ಕಲಿಕಾ ಕೇಂದ್ರದ ಮುಖ್ಯಸ್ಥರು ರಾಜನಕೋಳೂರು ಕೇಂದ್ರಕ್ಕೆ ಭೇಟಿ ನೀಡಬೇಕು. ಇಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನೋಡಿಕೊಂಡು ತಮ್ಮ ಕೇಂದ್ರಗಳನ್ನು ಅಭಿವೃದ್ಧಿ ಮಾಡುವಂತೆ ಶಿಕ್ಷಣ ಇಲಾಖೆ ಆಯುಕ್ತರು ಆದೇಶಿಸಿದ್ದಾರೆ. ತಿಳ್ಕೊಳ್ಬೇಕಾದಂತಹ ಅನೇಕ ವಿಷಯಗಳು ಅಂತರ್ಜಾಲದ ಸಹಾಯದಿಂದ ಅಲ್ಲಿರುವಂತಹ ಟೀಚಿಂಗ್ ಏಡ್ಸ್ ಆಗಿರಬಹುದು, ಲರ್ನಿಂಗ್ ಏಡ್ಸ್ ಆಗಿರಬಹುದು, ಇವೆಲ್ಲಗಳ ಸದುಪಯೋಗ ನಾವು ಪಡೆದಾಗ ತರಗತಿಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ನಾವು ನೀಡಲಿಕ್ಕೆ ಸಾಧ್ಯ. ಒಟ್ನಲ್ಲಿ ವೀರಣ್ಣಗೌಡ ಅವರಂತೆ ಎಲ್ಲರೂ ತಮ್ಮ ತಮ್ಮ ವ್ಯಾಪ್ತಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿದ್ರೆ ಸರ್ಕಾರಿ ಶಾಲೆಗಳು ಉಳಿಯುತ್ತವೆ, ಮಕ್ಕಳಿಗೂ ಒಳ್ಳೆಯದಾಗತ್ತೆ. ಕ್ಯಾಮರಾಮನ್ ಮನೀಶ್ ಪವರ್ ಜೊತೆ ಆನಂದ್ ಎಂ ಸೌದಿ, ಪಬ್ಲಿಕ್ ಟಿವಿ.